ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇದು ನೀವು ನೋಡ್ಲೇಬೇಕಾದಂತ ವಿಡಿಯೋ. ಯಾರು ಹಂದಿ ಫಾರಂ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀರಾ ಮತ್ತೆ ಹಂದಿ ಫಾರಂ ಸ್ಟಾರ್ಟ್ ಮಾಡಿದೀರಾ ಅವ್ರು ನೋಡ್ಲೇಬೇಕಾದಂತ ವಿಡಿಯೋ ಇದು. ಯಾರು ಸ್ಕಿಪ್ ಮಾಡ್ದಂಗ್ ಲಾಸ್ಟ್ ವರ್ಗು ನೋಡಿ. ನನಗೆ ಗೊತ್ತಿರೋದನ್ನ ತಿಳಿಸ್ಕೊಡ್ತಾ ಹೋಯ್ತೀನಿ ನೋಡಿ. ಇವು ನೀವು ಒಂದು ಸೆಲೆಕ್ಟ್ ಮಾಡಕ್ಕೆ, ನೀವು ಫಾರಂ ಸ್ಟಾರ್ಟ್ ಮಾಡಿದ್ರಿ, ಈಗ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದೀರಾ, ಅದಕ್ಕೂ ಆ ಒಂದು ಸೆಲೆಕ್ಟ್ ಮಾಡೋದು ಹೇಳ್ಕೊಡ್ತೀನಿ ನಾನು. ನೀವ್ ಹೆಂಗ್ ಸೆಲೆಕ್ಟ್ ಮಾಡ್ಬೇಕು, ಯಾವ ಒಂದು ಸೆಲೆಕ್ಟ್ ಮಾಡ್ಬೇಕು, ಯಾವ ತರ ಇರ್ಬೇಕು ಅವನು ಅಂತ. ನೀವು ಮರಿನಾರು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಪ್ರಾಯಕ್ ಬಂದಿರೋ ಹಂದಿನಾರು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಗಬ್ಬಾಗಿರೋನಾರು ಸೆಲೆಕ್ಟ್ ಮಾಡ್ಬೋದು. ಗಬ್ಬಾಗಿರೋವಾದ್ರೆ ಆ ತರ ಸೆಲೆಕ್ಟ್ ಮಾಡ್ಬೇಕು. ತಾಯಿ ಹಂದಿ ಮರಿಗ್ ಬಂದಿರೋ, ಕಾಸಿಗೆ ಬಂದಿರೋ ಅವನ್ನೇ ಆ ತರ ಸೆಲೆಕ್ಟ್ ಮಾಡ್ಬೇಕು. ಇಲ್ಲ ಎರಡನೇ ಬ್ರೀಡ್ ಸೆಲೆಕ್ಟ್ ಮಾಡಿದ್ರೆ ಉತ್ಮನ. ಫಸ್ಟ್ನೇ ಬ್ರೀಡ್ ಮರಿ ಹಾಕಬಿಟ್ಟಿರ್ತಾವ ಅವ್ರ ಹತ್ರನೇ, ಅವನ್ನ ಎರಡನೇ ಬ್ರೀಡ್ ಸೆಲೆಕ್ಟ್ ಮಾಡಿದ್ರೆ ಉತ್ಮನೋ. ಅದನ್ನ ಹೇಳ್ತಾ ಹೋಯ್ತೀನಿ ನಾನು, ನನಗ್ ಗೊತ್ತಿರೋದ್ನ. ಈಗ ನೋಡಿ, ಇದು ಎರಡನೇ ಬ್ರೀಡ್ ಸೆಲೆಕ್ಟ್ ಮಾಡಿ, ನೀವು ಫಸ್ಟ್ನೇ ಬ್ರೀಡ್ ನನ್ನ ಹತ್ರನೇ ಮರಿ ಹಾಕೊಂಡಿದೆ, ಇದು ಎರಡನೇ ಬ್ರೀಡ್. ನೀವು ಈ ತರ ಒಂದಿನ ಸೆಲೆಕ್ಟ್ ಮಾಡ್ಬೇಕು ಅಂತ ಹೋಯ್ತೀರಾ. ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಒಂದಿನ ವೀಕ್ಷಿಸ್ಬೇಕು. ಹೆಂಗೆ ಹೆಂಗ್ ನೋಡ್ತೀರಾ, ಒಂದಿನ ನೋಡ್ಕೋಬೇಕು ನೀಟಾಗಿ. ಹೆಂಗ್ ನೋಡ್ತೀರಾ, ಇಲ್ಲ ಯಾರು ಹಂದಿ ಬಗ್ಗೆ ತಿಳಿದಿರೋನ ಕರ್ಕೊಂಡ್ ಹೋಗ್ಬೇಕು. ಅವರು ನಿಂಗೆ ಕರೆಕ್ಟಾಗಿ ಹೇಳ್ಕೊಡ್ಲಿಲ್ಲ ಅಂತ ಹೇಳಿ. ನೋಡಿ, ಈ ಹಂದಿ ಆ ಕಾಲ್ ಕಂಬ ಚೆನ್ನಾಗಿರ್ಬೇಕು, ಹಿಂದ್ಗಡವು ಕುಂಟಬಾರ್ದು. ಹಂದಿ ಏನ್ ಕುಂಟಲ್ಲ, ಹಿಂಗ್ ಕುಂಟ ತರ ನಡಿಬಾರ್ದು. ನೋಡಿ, ಇದು ಪಾದ ಇದೆಯಲ್ಲ, ಇದು ಪಾದ ಹಿಂಗ್ ಆಸ್ತಂಗ್ ಇರ್ಬೇಕು ಪೂರ್ತಿ. ಎರಡು ಕಾಲುವೆ, ಇವ್ ಎರಡು ಚಿನ್ನಿ ಅವಲ್ಲ, ಇವ್ ಎರಡು ಚಿನ್ನಿ ನೆಲಕ್ಕೆ ಆಸ್ತಂಗೆ ನೀಟಾಗಿ ಸಮವಾಗಿರ್ಬೇಕು. ಆಮೇಲೆ ಮುಂದ್ಗಡೆ ಹೂ ಅಷ್ಟೇ, ಮುಂದ್ಗಡೆ ದೊಂಕ ಪಂಕ ಕಾಲು ಆ ತರ ಏನು ಇರಬಾರ್ದು. ಆಮೇಲೆ ಆ ತಾಯಿ ಮಲ ತೊಟ್ಟೆ ಎಣಿಸ್ಬೇಕು. ಮಿನಿಮಮ್ ಅಂದ್ರೆ 6 ಇರ್ಬೇಕು. 5 ಮೇಲಿದ್ರೆ ತೊಂದ್ರೆ ಇಲ್ಲ, ಅಲ್ಲಿಗೆ 10 ಮರಿ ಹಾಲು ಕುಡಿಯಕ್ ರೆಡಿ ಅವೆ ಅಂತ. ಆಮೇಲೆ ಆ ತಾಯಿ ಚೆನ್ನಾಗಿ ಫಸ್ಟ್ ಟೈಮ್ ಮರಿ ಹಾಕೈತೆ ಇಲ್ವೋ ಕೇಳ್ಕೋಬೇಕು ನೀಟಾಗಿ. ಸುಳ್ಳು ಹೇಳ್ತಾರೆ ಕೆಲವರು ಸತ್ಯ ಹೇಳ್ತಾರೆ, ನೀಟಾಗಿ ಕೇಳ್ಕೋಬೇಕು. ಆಮೇಲೆ ಗಂಡ ಹಂದಿನೂ ಅಷ್ಟೇ, ನೀವೇ ಆಯ್ಕೆ ಮಾಡ್ತಾ ಇರ್ಬೇಕು. ಅದನ್ನ ಆಯ್ಕೆ ಮಾಡ್ಬೇಕಾದ್ರೆ ತಾಯಿ ಹಂದಿನ ನೀವು 1ರಲ್ಲಿ 8 ಇರ್ತವೆ ಮಲೆ ತೊಟ್ಟು, ಒಂದ್ ಸೈಡ್. ಆಮೇಲೆ ನೀವು 10 ಮಲೆ ತೊಟ್ಟವೆ ಅಂತ 10 ಏನ್ಬೇಡಿ, ಜಾಸ್ತಿನೇ ಇರ್ತವೆ. ಒಂದ್ ಸೈಡಲ್ಲಿ 7 ಇರ್ತವೆ, 7 14 ಮಲೆ ತೊಟ್ಟಿರ್ತವೆ. ಅಲ್ಲಿಗೆ ಒಂದ್ ಸೈಡಲ್ಲಿ 8 ಇರ್ತವೆ, 8 16 ಆಯ್ತು, 16 ಮಲೆ ತೊಟ್ಟಿರ್ತವೆ. ಒಳ್ಳೊಳ್ಳೆ ಹಂದಿ ಹಂಗ್ ಸೆಲೆಕ್ಟ್ ಮಾಡಿ. ಅದೇನು ಗಾಯಪಾಯ ಆಗಿರ್ಬಾರ್ದು, ಮತ್ತೆ ಏನು ಪ್ರಾಬ್ಲಮ್ ಆಗಿರ್ಬಾರ್ದು. ಹಂದಿ ದಷ್ಟಪುಷ್ಟವಾಗಿರ್ಬೇಕು, ಆ ತರ ಹಂದಿನ ಸೆಲೆಕ್ಟ್ ಮಾಡಿ. ಆಮೇಲೆ ಇದ್ರೆ ಏನಪ್ಪಾ ಅಂದ್ರೆ, ಇದು 2ನೇ ಟೈಮ್ ಮರಿ ಹಾಕಿರೋ ಅಂತ ಹಂದಿಗಳು ಇವು. ಅವನ್ನ ಹೆಂಗ್ ಸೆಲೆಕ್ಟ್ ಮಾಡುವಂತ ಹೇಳ್ತಾ ಇದೀನಿ ನಾನು. ಆಮೇಲೆ ಮರಿ ಹೆಂಗ್ ಸೆಲೆಕ್ಟ್ ಮಾಡುವಂತ ಹೇಳ್ಕೊಡ್ತೀನಿ. ಆಮೇಲೆ ಫಸ್ಟ್ನೇ ಬ್ರೀಡ್ ಹಂದಿಗಳನ್ನ ಹೆಂಗ್ ಸೆಲೆಕ್ಟ್ ಮಾಡುವಂತ ಹೇಳ್ತೀನಿ. ಆಮೇಲೆ ಗಬ್ದಂದಿಗಳನ್ನ ತರಕ್ ಹೋಗ್ಬೇಡಿ. ಏನಕ್ಕಪ್ಪ ಅಂದ್ರೆ, ಫಸ್ಟ್ ಸಲಿ ಮರಿ ಹಾಕೋರ್ ಗಬ್ದಂದಿಗಳನ್ನ ತರಬೇಡಿ. ಫಸ್ಟ್ ಟೈಮ್ ಮಾಡ್ತಿರೋರು ಅಂದ್ರೆ ಗಬ್ದಂದಿಗಳನ್ನ ನೀವು ತತ್ತೀರಾ, ಅವ ಅಭಾಷಣ ಆಗ್ಬೋದು. ಅಲ್ಲಿಂದ ನೀವ್ ಎತ್ತಾಡಿರ್ತೀರಾ, ರಿಸ್ಕ್ ಆಗುತ್ತೆ. ನೀವ್ ಎತ್ತಾಡಿರೋದಾಗಿರ್ಬೋದು, ಮತ್ತೆ ಅಲ್ಲೆಲ್ಲ ಗಾಡಿಗೆ ಹಾಕೋದು ಅದೆಲ್ಲ ರಿಸ್ಕ್ ಆಗುತ್ತೆ. ನಿಮ್ಗೆ ತೀರಾ ನಿಯರ್ ಅಲ್ಲಿ ಇದ್ರೆ, ಆ ಫಾರಂ ನಿಯರ್ ಅಲ್ಲಿ ಇರ್ಬೇಕು. ಆ ನಿಯರ್ ಅಲ್ಲಿ ಇರೋದಾದ್ರೆ ಒಂದ್ 5 ಕಿಲೋಮೀಟರ್ ಐತೆ ಸರ್ ಫಾರಮು, ನಾವು ಹೋಯ್ತಾ ಇದೀವಿ, ಆ ಫಾರಂ ತತ್ತಾ ಇದೀವಿ ಅಂದ್ರೆ, ಆಗ ಗಬ್ದಂದಿನ ನೀಟಾಗಿ ಅವ್ರ ಕೈಲೆ, ಯಾರು ಹಂದಿ ಸಾಕಿರ್ತಾರೆ ಅವ್ರ ಕೈಲೆ, ನೀವು ಅವ್ರಿಗೆ ಗೊತ್ತು ಹೆಂಗ್ ಎತ್ಬೇಕು ಏನು ಅಂತ, ಊಟ ಗೊತ್ತಿರುತ್ತೆ ಅವ್ರಿಗೆ. ಅವ್ರ ಕೈಲಿ ಎತ್ತಿಸ್ಕೊಂಡು ನಿಮ್ ಫಾರಮ್ಗೆ ಹಾಕಬೇಕು, ಅವಾಗ ಸಾಕ್ಬೋದು. ನೀವು ಒಂದ್ 50 ಕಿಲೋಮೀಟರ್ 100 ಕಿಲೋಮೀಟರ್ ಎಲ್ಲ ಗಬ್ದಂದಿ ಸಿಗ್ತವೆ, ತಂದ್ಬಿಡ್ತೀರಾ. ಆಗ ಅಷ್ಟೊತ್ತಿಗೆ ಆಗಲ್ಲ, ಅದು ಅಭಾಷಣ ಆಗುತ್ತೆ. ಆಮೇಲೆ ಕರೆಕ್ಟಾಗಿ ಮರಿ ಹಾಕಲ್ಲ, ಹೊಟ್ಟೆ ಒಳಗೆಲ್ಲ ಮರಿ ಸತ್ತೋಗಿರುತ್ತೆ. ನೆಕ್ಸ್ಟ್ ಸತಿ ಮರಿ ಹಾಕಕ್ಕೆ ಗರ್ಭಚೀಲ ಚೆನ್ನಾಗಿರಲ್ಲ, ಅವೆಲ್ಲ ರಿಸ್ಕ್ ಆಗುತ್ತೆ. ಅದಕ್ಕೆ ನೀವು ಫಸ್ಟ್ ಟೈಮ್ ಮರಿ ಹಾಕೋರು ಗಬ್ದಂದಿನ ತರೋ ಬದಲು ಈ ತರ ಸೆಕೆಂಡ್ ಕ್ವಾಲಿಟಿ, ಸೆಕೆಂಡ್ ಟೈಮ್ ಮರಿ ಹಾಕಿರೋಂತ ಹಂದಿಗಳನ್ನ ಹುಡುಕಿದ್ರೆ ತುಂಬಾ ಸೂಕ್ತವಾಗಿರ್ತದೆ. ಅದಕ್ಕೆ ಯಾಕಂದ್ರೆ ಫಸ್ಟ್ ಟೈಮ್ ಮರಿ ಉಳಿಸ್ಕೊಂಡಿರೋದು ಅಭ್ಯಾಸ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಮರಿ ಉಳಿಸ್ಕೊಂಡಿರ್ತವೆ ಚೆನ್ನಾಗಿ, ಅವು ಅಂತ ತಾಯಿಗಳನ್ನ ಇಟ್ಕೊಂಡಿರೋದು. ಯಾರು ತಾಯಿಗಳ ಚೆನ್ನಾಗಿ ಮರಿ ಉಳಿಸ್ಕೊಳ್ತಾರೋ ಇಟ್ಕೊಂಡಿರಲ್ಲ. ಕೆಲವ್ರು ಕೊಡ್ತಾರೆ, ಎಲ್ಲ ಕೊಡಲ್ಲ. ನೀವು 1 2 ಸರ್ ಹಿಂಗ್ ಕೊಡಿ ಅಂತ ಕೇಳಿ ತಗೊಬಂದ್ರೆ ಉತ್ತಮವಾಗಿರ್ತದೆ. ನಾನು ಕೊಡ್ತೀನಿ, ನನ್ನವು ಕ್ರಾಸಿಗೆ ಬಂದಿರ್ತವೆ, ಅವಾಗ ಕೇಳಿದ್ರೆ ನಾನು ಕೊಡ್ತೀನಿ. ಕೆಲವನ್ನ ನನ್ ಹೊಸ್ತು ಫಾರಂ ಸ್ಟಾರ್ಟ್ ಮಾಡ್ತಾ ಇದ್ರೆ ಕೇಳಿದ್ರೆ ಕೊಡ್ತೀನಿ ನಾನು. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಇದ್ರಲ್ಲಿ ಯಾರ್ಕ್ಷೈರ್ ಸೆಲೆಕ್ಟ್ ಮಾಡಿ. ಯಾವ್ದು ಯಾರ್ಕ್ಷೈರ್ ಮತ್ತೆ ಲ್ಯಾಂಡ್ ರೈಸ್. ಯಾಕಪ್ಪ ಅಂದ್ರೆ, ನೀವು ಮರಿ ಮಾರದ ಮರಿಗೆ ಅಂತಲೇ ಬಳಸೋಂತವಾದ್ರೆ ಯಥೇಚ್ಛವಾಗಿ ಮರಿ ಆಗ್ತವೆ. ಲ್ಯಾಂಡ್ ರೈಸ್ ಆಗಿರ್ಬೋದು, ಯಾರ್ಕ್ಷೈರ್ ಆಗಿರ್ಬೋದು. ನಾನ್ ಬಳಸಿರೋದು ಇವೆಲ್ಲ F1. ನಮ್ಗೆ ಮರಿ ಮಾರಕ್ಕೆ ಚೆನ್ನಾಗಿರ್ಬೇಕು ಮೈನ್ ಆಗಿ. ಯಾಕಪ್ಪ ಅಂದ್ರೆ ಇವೆಲ್ಲ ಫ್ಯಾಟ್ನೆಸ್ ಕಮ್ಮಿ. F1 ಇವೆಲ್ಲ ಫ್ಯಾಟ್ ಕಮ್ಮಿ ಬರ್ತವೆ, ದುರಾಕರಿಂದ ಕಾಸಾಯ್ತಾ ಇರ್ತವೆ. ಇದಕ್ ಮರಿ ಬೀಳುತ್ತಲ್ಲ, ಅವೆಲ್ಲ ಫ್ಯಾಟ್ನೆಸ್ ಕಮ್ಮಿ ಬರ್ತವೆ. ನೀವು ಅಷ್ಟೇ ಬೇಕು ಅಂದ್ರೆ, ಅಲ್ಲ ಮರಿ ಜಾಸ್ತಿ ಬೀಳ್ಬೇಕು ಅಂದ್ರೆ ಯಾರ್ಕ್ಷೈರ್ ಮತ್ತೆ ಲ್ಯಾಂಡ್ ರೈಸ್ ಹಾಕಿದ್ರೆ ಮರಿ ನಿಮ್ಗೆ ಜಾಸ್ತಿ ಬೀಳ್ತವೆ. ನಿಮ್ ಮರಿ ಜಾಸ್ತಿ ಯಥೇಚ್ಛವಾಗಿ ಸಾಕ್ಬೋದು. ಯಾರಪ್ಪ ಅಂದ್ರೆ ಅವರು ಫೀಡ್ ಹಾಕೋರು. ಯಾರು ಫೀಡ್ ಹಾಕಿ ಮಾಡ್ತೀರಾ ಅವರು ಲ್ಯಾಂಡ್ ರೈಸ್ ಮತ್ತೆ ಯಾರ್ಕ್ಷೈರ್ ಸಾಕಿ.
ಯಾಕಪ್ಪ ಅಂದ್ರೆ ಮರಿ ಚೆನ್ನಾಗಿ ಬೀಳ್ತವೆ, ಒಳ್ಳೆ ತಳಿದು ಅಭಿವೃದ್ಧಿ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲ್ಯಾಂಡ್ ರೇಸ್ ಯಾರ್ಕ್ಷೈರ್ ಸಾಕ್ಬೋದು ನೀವು. ಇವೆಲ್ಲ F1, ನನ್ನ ಹತ್ರ ಇರೋ ತಳಿನೆಲ್ಲ F1, ಬೇರೆ ಯಾವ್ದು ಇಲ್ಲ. ಅದು ಅಷ್ಟೇ, ಅದು ಲ್ಯಾಂಡ್ ರೈಸ್ ಅಂತಾರೆ, ಅದು F1 ತಳಿ ನನ್ನದು, ಇನ್ಯಾವ್ದು ಇಲ್ಲ. ಈ ತಳಿ ಸಾಕಿದ್ರೆ ಏನಪ್ಪಾ ಅಂದ್ರೆ ಮರಿನ ಹೆಚ್ಚು ಕಮ್ಮಿ ಅವರೇಜ್ ಆಗಿ ನೀವು ಲ್ಯಾಂಡ್ ರೈಸ್ ಯಾಕೆ ತರಗತ್ತೆ ಸ್ವಲ್ಪ ಕಮ್ಮಿ, 1-2 ಅದಕ್ಕಿಂತ ಕಮ್ಮಿ ಇರ್ಬೋದು. ಆಮೇಲೆ ಇದರಲ್ಲಿ ಜಾಸ್ತಿ ಬಾರ್ ಬರಲ್ಲ, ಫ್ಯಾಟ್ ಅಂದ್ರೆ ಗೊತ್ತಾಗಲ್ಲ, ಜಾಸ್ತಿ ಬಾರ್ ಬರಲ್ಲ, ಬಾರ್ ಥಿಕ್ನೆಸ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಾನು F1 ಸಾಕಿದೀನಿ. ಆಮೇಲೆ ನಾವು ಇದು ಒಂದು ಮಾರಾಟ ಮಾಡಕ್ಕಾದ್ರೆ ಇಲ್ಲೇ ಮಾರಾಟ ಮಾಡ್ತೀನಿ ಅನ್ಕೊಳ್ಳಿ, ಆರಾಮಾಗಿ ಮಾರಾಟ ಮಾಡ್ಬೋದು. ಯಾಕಪ್ಪ ಅಂದ್ರೆ ಇದರಲ್ಲಿ ಫ್ಯಾಟ್ ಕಮ್ಮಿ ಇರೋದ್ರಿಂದ ಇಲ್ಲೇ ಮಾರಾಟ ಮಾಡ್ಬೋದು. ನೀವೇನು ಹೊರಗಡೆ ಕಳಿಸ್ಬೇಕಾದೇನಿಲ್ಲ, ನೀವು ಮರಿ ಕಳ್ಸೋದ್ರಿಂದ ಅದು ಸಾಕಿದ್ರೆ ತುಂಬಾ ಉತ್ತಮವಾಗಿರ್ತದೆ. ಆಮೇಲೆ ಇದು ಡುರಾಕ್ ಅಂತ, ಇದು ಹೆಣ್ಣು. ನೀವು ಫೀಡ್ ಆಗಿ ಸಾಕೋರು ಡುರಾಕ್ ಸಾಕಿದ್ರೆ ಏನಪ್ಪಾ ಅಂದ್ರೆ ಗಂಡಿಗೆ ತುಂಬಾ ಬೇಡಿಕೆ ಇದೆ. ಪ್ಯೂರ್ ಡುರಾಕ್ ಫೀಡ್ ಆಗಿ ಸಾಕ್ತಿವಿ ಸರ್, ನಾವು ಚೆನ್ನಾಗಿ ಸಾಕ್ತಿವಿ ಅಂದ್ರೆ ಪ್ಯೂರ್ ಡುರಾಕ್ ಇದು ಗಂಡು. ಈ ತರದ ಸಾಕಿದ್ರೆ ತುಂಬಾ ಬೇಡಿಕೆ ಇದೆ. ಈ ಗಂಡನ್ನ ಕಮ್ಮಿ ಅಂದ್ರೆ 30,000 ಕಮ್ಮಿ ಯಾರು ಕೊಡಲ್ಲ, 30-35,000 ಗಂಟ ರೈಟ್ ಇದೆ ಇದ್ರದ್ದು ಈ ಗಂಡು. ನೀವು ಡುರಾಕನೇ ಸಾಕಿದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಸಾಕಿದ್ರೆ, ಆಮೇಲೆ ಕ್ವಾಲಿಟಿ ಅಂದ್ರೆ ಹೋಗಿ ಹುಡುಕಾಡಿ ತರಬೇಕು. ನೀವೆಲ್ಲೋ ಕಲರ್ ನೋಡ್ಬಿಟ್ಟು ಡುರಾಕ ಸಾಕೋದಲ್ಲ. ಬರೀ ಕಲರ್ ಐತೆ ಸರ್, ಚಂದ ಕಲರ್ ಐತೆ ಅದು ಡುರಾಕು ಅಂದ್ಬಿಡೋದಲ್ಲ. ಚಂದ ಕಲರ್ ಇರೋ ಹೂವು ಇರ್ತವೆ, ಅದ್ರಲ್ಲಿ ಚಿಕ್ಕ ಇರುತ್ತೆ. ಅದು ಹೆಂಗಿರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ, ಹೆಂಗಿರುತ್ತೆ, ಯಾವ ತರ ಇರ್ಬೇಕು ಅದು ಡುರಾಕ ಆದ್ರೆ ಅಂತ. ಆಮೇಲೆ ಯಾರ್ಕ್ಷೈರ್ ಹೆಣ್ಣಾದ್ರೆ ಆ ತರ ಇರ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಆಮೇಲೆ ಲ್ಯಾಂಡ್ ರೈಸ್ ಹೆಣ್ಣಾದ್ರೆ ಯಾವ ತರ ಇರ್ಬೋದು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಿಂಗೆ ನಂಗೆ ಸಪೋರ್ಟ್ ಮಾಡಿ, ಎಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ.